ನಮಸ್ಕಾರ. ವಾರ್ತಾಭಾರತೀಯ ವೀಕ್ಷಕರಿಗೆ ಸ್ಟ್ರಾಂಗ್ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಸ್ಟ್ರಾಂಗ್ ಸಿದ್ದರಾಮಯ್ಯ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲಿಗಿನ್ನ ಇನ್ನಷ್ಟು ಪ್ರಬಲರಾಗಿದ್ದಾರೆ, ಬಲಾಢ್ಯರಾಗಿದ್ದಾರೆ, ಪ್ರಭಾವಿಯಾಗಿದ್ದಾರೆ ಅಂತ ಹೇಳುವ ಕಾರ್ಯಕ್ರಮ. ಯಾವ ಕಾರಣಗಳಿಗೆ ಆ ರೀತಿ ಸಿದ್ದರಾಮಯ್ಯ ಈಗ ಪ್ರಬಲರಾಗಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಿಮ್ಮೆಲ್ಲರಲ್ಲಿ ಒಂದು ಮನವಿ ಏನಂದರೆ, ವಾರ್ತಾಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು, ಯೂಟ್ಯೂಬ್ ಚಾನಲನ್ನು, ಫೇಸ್ಬುಕ್ಕನ್ನು, ಇನ್ಸ್ಟಾಗ್ರಾಮನ್ನು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮೊದಲಿಗಿಂತ ಹೆಚ್ಚು ಪ್ರಭಾವಿಯಾಗಿದ್ದಾರೆ, ಬಲಿಷ್ಠರಾಗಿದ್ದಾರೆ. ಅದು ಹೇಗೆ ಅನ್ನುವಂಥದ್ದನ್ನು ಹೇಳ್ತೀನಿ. ನನ್ನ ಪ್ರಕಾರ 3 ಕಾರಣಗಳಿಂದಾಗಿ ಸಿದ್ದರಾಮಯ್ಯ ಮೊದಲಿಗಿಂತ ಹೆಚ್ಚು ಪ್ರಭಾವಿಯಾಗಿದ್ದಾರೆ, ಬಲಿಷ್ಠರಾಗಿದ್ದಾರೆ. ನಂಬರ್ 1, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿದ್ದರಾಮಯ್ಯ ನಡೆಸಿದ್ದಾರೆ, ನಿವೇಶನಗಳ ಹಂಚಿಕೆಯಲ್ಲಿ ಅಕ್ರಮವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿತ್ತಲ್ಲ, ಅದು ಬಹುತೇಕ ಮುಕ್ತಾಯ ಆಗ್ತಿದೆ. ಏಕೆ ಮುಕ್ತಾಯ ಆಗ್ತಿದೆ ಅಂತಂದರೆ, ಇದರಲ್ಲಿ ಆ್ಯಕ್ಚುಲಿ 2. ಒಂದು, ಅದೇ ಪ್ರಕರಣವನ್ನು CBIಗೆ ಕೊಡಿ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ರಾಜ್ಯ ಹೈಕೋರ್ಟ್ ಮೊರೆ ಹೋಗಿದ್ದರು. ಹೈಕೋರ್ಟ್ ಅದನ್ನು ತಿರಸ್ಕಾರ ಮಾಡಿತು, ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು. ಅದರಿಂದಾಗಿ ಸಿದ್ದರಾಮಯ್ಯ CBI ಕಂಟಕದಿಂದ ಪಾರಾಗಿದ್ದಾರೆ. ನಂಬರ್ 2, ಮೂಡ ಅಕ್ರಮ ನಿವೇಶನಗಳ ಹಂಚಿಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು, ಮೈಸೂರು ಲೋಕಾಯುಕ್ತ SP ಉದಯ್, ಅದೇ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಲೋಕಾಯುಕ್ತ ನಡೆಸಿರುವಂತಹ ತನಿಖೆ ಮುಕ್ತಾಯಗೊಂಡಿದೆ. ಅದೀಗ B ರಿಪೋರ್ಟ್ ಹಾಕತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಮೈಸೂರು ಲೋಕಾಯುಕ್ತ SP TJ ಉದೇಶ್ ಅವರು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ನೀಡಿದ್ದಾರೆ. ಆ ನೋಟಿಸ್ನಲ್ಲಿ ನಾವೀಗ ತನಿಖಾ ವರದಿಯನ್ನು ಸಿದ್ಧಪಡಿಸಿದ್ದೀವಿ, ಇದ್ರ ಬಗ್ಗೆ ನಿಮ್ಗೇನಾದರೂ ಆಕ್ಷೇಪಗಳಿದ್ದರೆ ಮತ್ತು ಏನಾದರೂ ಹೆಚ್ಚು ಸಾಕ್ಷ್ಯಾಧಾರಗಳಿದ್ದರೆ ಅದನ್ನು ನೀವು ನ್ಯಾಯಾಲಯಕ್ಕೆ ಸಲ್ಲಿಸ್ಬೋದು. ಇಲ್ಲದೇ ಇದ್ದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಾಕ್ಷ್ಯಾಧಾರಗಳು ಲಭ್ಯ ಆಗಿಲ್ಲ, ಹಾಗಾಗಿ ಇದು ತನಿಖೆಗೆ ಯೋಗ್ಯವಾದಂಥ ಪ್ರಕರಣ ಅಲ್ಲ. ಆರೋಪಿಗಳು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ ಹಾಗೂ ಪ್ರಕರಣದ ಇನ್ನಿತರ ಆರೋಪಿಗಳು, ಇವರೆಲ್ಲರೂ ಕೂಡ ನಿರ್ದೋಷಿಗಳು ಅನ್ನುವಂತಹ B ರಿಪೋರ್ಟನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಅಂಥೇಳಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ ಅನ್ನುವಂತಹ B ರಿಪೋರ್ಟನ್ನು ನಾವು ಹಾಕ್ತೀವಿ ಅನ್ನುವಂಥ ನೋಟಿಸನ್ನು ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಕೊಟ್ಟಿದೆ. ಈಗ 1 ವಾರದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗದೇ ಇದ್ದರೆ, ಕೋರ್ಟ್ ಮೆಟ್ಟಿಲು ಏರದೇ ಇದ್ದರೆ, ಆಗ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಕೋರ್ಟಿಗೆ B ರಿಪೋರ್ಟ್ ಆಗುತ್ತೆ. ಅಲ್ಲಿಗೆ ಮೂಡ ಪ್ರಕರಣ ಮುಕ್ತಾಯ ಆಗುತ್ತೆ. ಒಂದು ಸಲ ಮೂಡ ಪ್ರಕರಣ ಮುಕ್ತಾಯ ಆಯಿತು ಅಂತಂದರೆ ಸಿದ್ದರಾಮಯ್ಯ ವಿರುದ್ಧ ಇಲ್ಲಿವರೆಗೆ ನಡೆದಂತಹ ಕಾನೂನು ಹೋರಾಟಕ್ಕೆ ತೆರೆ ಬೀಳುತ್ತಿದ್ದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಶಸ್ಸು ಸಿಗುತ್ತೆ. ಕಳೆದ 40 ವರ್ಷಗಳ ಅವರ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿಗೆ ಬಹಳ ದೊಡ್ಡ ಆರೋಪವನ್ನು ಅವರು ಎದುರಿಸಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 14 ಸೈಟ್ಗಳನ್ನು ಅವರು ಪಡ್ಕೊಂಡಿದ್ದಾರೆ, ಅಂದರೆ ಅವರ ಮಿಸಸ್ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಎದುರಿಸಿದ್ರು. ಅದಕ್ಕೆ ಸಿದ್ದರಾಮಯ್ಯ ಪರೋಕ್ಷವಾಗಿ ಪ್ರಭಾವ ಬೀರಿದ್ದಾರೆ ಅನ್ನುವಂತಹ ದೂರು ದಾಖಲಾಗಿತ್ತು. ರಾಜ್ಯ ಹೈಕೋರ್ಟ್ನಲ್ಲಿ ಮತ್ತು ಲೋಕಾಯುಕ್ತದಲ್ಲಿ ಇದ್ರ ಬಗ್ಗೆ ವಿಚಾರಣೆಗಳೆಲ್ಲವೂ ಆಗಿದ್ವು. ಸೊ ಇದು ರಾಜಕೀಯವಾಗಿ ಕೂಡ ಬಹಳ ದೊಡ್ಡ ಸದ್ದು ಮಾಡಿತ್ತು. ಹೇಗೆ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ, ಕಳೆದ 40 ವರ್ಷಗಳಲ್ಲಿ ಮಾಡಿದ್ದ ಅವರ ತಪಸ್ಸು ಅಥವಾ ಸಾರ್ವಜನಿಕ ಜೀವನ ಈ ಮುಖಾಂತರ ಅಂತ್ಯ ಆಗಿಬಿಡುತ್ತೆ ಅನ್ನುವಂತಹ ವ್ಯಾಖ್ಯಾನಗಳು, ಚರ್ಚೆಗಳು ನಡೀತಾ ಇದ್ವು. ಬಹುಶಃ ಈಗ ಲೋಕಾಯುಕ್ತ SP TJ ಉದೇಶ್ ಅವರು ರಾಜ್ಯ ಹೈಕೋರ್ಟ್ಗೆ B ರಿಪೋರ್ಟ್ ಹಾಕಿದ್ರೆ ಆ ಎಲ್ಲ ವಾದಕ್ಕೆ, ಚರ್ಚೆಗೆ, ವ್ಯಾಖ್ಯಾನಗಳಿಗೆ ಕೊನೆ ಆಡ್ದಂಗೆ ಆಗುತ್ತೆ. ಸಿದ್ದರಾಮಯ್ಯ ಈ ಕಾನೂನು ಕಂಟಕದಿಂದ ಪಾರಾದಂತಾಗತ್ತೆ. ಇದಿಷ್ಟು ಅವರ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ. ನಿಜಕ್ಕೂ ಅವರು ಕೂಡ ನಾವು ಗಮನಿಸಿದ್ವಿ, ಸ್ವಲ್ಪ ಮಟ್ಟದಲ್ಲಿ ಯಾವುದೋ ಸಂದರ್ಭಗಳಲ್ಲಿ ಅವರು ಕೂಡ ನರ್ವಸ್ ಆದಂತೆ ಕಾಣಿಸ್ತಾ ಇದ್ದರು.
ಏಕೆಂದರೆ ಅವ್ರ ಇಡೀ ಜೀವನದಲ್ಲಿ ಸಿದ್ದರಾಮಯ್ಯ ಈ ರೀತಿಯ ಆರೋಪವನ್ನು ಎದುರಿಸೇ ಇರಲಿಲ್ಲ. ಯಾರು ಕೂಡ ಅವ್ರ ಮೇಲೆ ಆ ಥರದ ಆರೋಪವನ್ನು ಮಾಡಿರಲಿಲ್ಲ. ಆ ಒಂದು ಹ್ಯೂಬ್ಲೆಟ್ ವಾಚ್ ಪ್ರಕರಣವೊಂದನ್ನು ಬಿಟ್ಟರೆ ಈ ಥರದ ಭ್ರಷ್ಟಾಚಾರದ ಆರೋಪ ಅವರ ಮೇಲೆ ಬಂದಿರಲಿಲ್ಲ. ಮತ್ತು ಕುಟುಂಬ ಸಹಿತವಾಗಿ ಭ್ರಷ್ಟಾಚಾರದ ಆರೋಪವಂತೂ ಅವ್ರ ಮೇಲೆ ಇದ್ದೇ ಇರಲಿಲ್ಲ. ಸೊ ಅಂಥದ್ರಲ್ಲಿ ಅವ್ರ ಮೇಲೆ ಇಂಥದ್ದೊಂದು ಆರೋಪ ಬಂದಿತ್ತು. ಈಗ ಆ ಆರೋಪ ಮುಕ್ತರಾಗ್ತಿದ್ದಾರೆ. ಬಹುತೇಕ ಅವರು ಹಂಗೆ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ SP ನೋಟಿಸ್ ಕೊಟ್ಟಿದ್ದಾರೆ. ಅವರು ಬಿ ರಿಪೋರ್ಟ್ ಹಾಕುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅದು ಆಲ್ಮೋಸ್ಟ್ ಬಿ ರಿಪೋರ್ಟ್ ಆಗ್ತಂಗೆ ಆಗುತ್ತೆ. ಒನ್ಸ್ ಬಿ ರಿಪೋರ್ಟ್ ಸಲ್ಲಿಕೆ ಆದಮೇಲೆ ಸಿದ್ದರಾಮಯ್ಯ ಅವರು ಈ ಕಾನೂನಿನ ಕಡು ಕಷ್ಟದಿಂದ ಪಾರಾದಂಥ ಆಗುತ್ತೆ. ಇನ್ನು ಇದೊಂದು ಇದರ ಹೊರತಾಗಿ ರಾಜಕೀಯವಾಗಿ ಕೂಡ ದಿನೇ ದಿನೇ ಸಿದ್ದರಾಮಯ್ಯ ಪ್ರಾಬಲ್ಯ ಆಗ್ತಾ ಇದ್ದಾರೆ, ಬಲಿಷ್ಠರಾಗ್ತಿದ್ದಾರೆ. ಹೇಗೆ ಬಲಿಷ್ಠರಾಗ್ತಿದ್ದಾರೆ ಅಂತನ್ನೋದನ್ನು ನಾವು ನೋಡೋದಾದರೆ ನೋಡಿ, ಕಳೆದ 1 ತಿಂಗಳಲ್ಲಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಅದರಲ್ಲೂ ಕಾಂಗ್ರೆಸ್ ಬೆಳವಣಿಗೆಯ ಬಗ್ಗೆ ಅವರೇನೂ ಮಾತಾಡಿಲ್ಲ. ಆದರೆ ಅವರ ಪರವಾಗಿ ಸರ್ಕಾರದ ಹಿರಿಯ ಸಚಿವರು, KPCCಯ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ G. ಪರಮೇಶ್ವರ್ ಅವರು, ಹಿರಿಯ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು, SC ಮಹದೇವಪ್ಪ ಅವರು, KN ರಾಜಣ್ಣ ಅವರು, ಇವರೆಲ್ಲರೂ ಕೂಡ ನಿರಂತರವಾಗಿ ಮಾತನಾಡ್ತಿದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ನಿನ್ನೆ ಮೊನ್ನೆಯಿಂದ ವೀರಶೈವ ಲಿಂಗಾಯತದ ಪ್ರಮುಖ ನಾಯಕರಾದಂತಹ MB ಪಾಟೀಲ್ ಅವರು ಮತ್ತು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಇವರು ಕೂಡ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇವರು ಕೂಡ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಇರಲಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನಮ್ಮ ಬೆಂಬಲ ಅನ್ನುವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದರಿಂದಾಗಿ ಸಹಜವಾಗಿ ಸಿದ್ದರಾಮಯ್ಯ ಈ ಟರ್ಮ್ನ ಕಂಪ್ಲೀಟ್ ಮಾಡ್ಬೋದು ಅನ್ನುವಂತಹ ಒಂದು ವಾತಾವರಣ ಕಾಣಿಸ್ತಿದೆ. ಯಾಕೆ ಆ ಥರದ ಅನುಮಾನ ಇತ್ತಾ ಅನ್ನುವಂತಹ ಪ್ರಶ್ನೆಯನ್ನು ನಿಮಗೆ ಮೂಡಬಹುದು. ಹೌದು, ಏಕೆಂದರೆ ರಾಜ್ಯದಲ್ಲಿ 2023ರ ಮೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗಿನ KPCC ಅಧ್ಯಕ್ಷ ಆಗಿದ್ದಂಥ ಈಗಲೂ ಅವರೇ DK ಶಿವಕುಮಾರ್ ಮತ್ತು ವಿರೋಧ ಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಇವರಿಬ್ಬರ ನಡುವೆ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತಹ ಗುಸುಗುಸು ಕೇಳಿಬರ್ತಿದೆ. ಗೊತ್ತಿಲ್ಲ, ಇದ್ರ ಬಗ್ಗೆ ಆ್ಯಕ್ಚುಲಿ ಸ್ಪಷ್ಟಪಡಿಸಬೇಕಾಗಿರೋದು ಯಾರು? ಕಾಂಗ್ರೆಸ್ ಹೈಕಮಾಂಡ್. ಅವತ್ತಿನ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಇದ್ದಿದ್ದು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಪಕ್ಷದ ಅಗ್ರ ನಾಯಕರಾದಂತಹ ರಾಹುಲ್ ಗಾಂಧಿ, AICCಯ ಜನರಲ್ ಸೆಕ್ರೆಟರಿಗಳಾದಂತಹ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇವರು 6 ಜನ ಇದ್ದರು. ಸಭೆಯನ್ನು ಮಾಡಿದರು. ಅಂತಿಮವಾಗಿ KC ವೇಣುಗೋಪಾಲ್ ಬಂದು ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಿದರು. ಬಟ್ ಆಗಿಂದನೂ ಕೂಡ ಇವರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ. ಕೆಲವರು ಅದನ್ನು 2.5 ವರ್ಷ ಅಂತ ಹೇಳ್ತಾರೆ, ಕೆಲವರು 2 ವರ್ಷ 3 ವರ್ಷ ಅಂತ ಹೇಳ್ತಾರೆ, ಕೆಲವರು 3 ವರ್ಷ 2 ವರ್ಷ ಅಂತ ಹೇಳ್ತಾರೆ. ಈಗ ಇನ್ನೊಂದು ಚರ್ಚೆಗಳು ಶುರುವಾಗ್ತಿದೆ. ಏನು ಅಂದರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂತಹ ದಾಖಲೆ ಈಗ ಇರೋದು ಮಾಜಿ ಮುಖ್ಯಮಂತ್ರಿ ದಿವಂಗತ D. ದೇವರಾಜ ಅರಸು ಅವರ ಹೆಸರಿನಲ್ಲಿ. ಅದನ್ನು ಮುರಿಬೇಕು ಅಂತಂದರೆ ಸದ್ಯಕ್ಕೆ ಸಾಧ್ಯ ಆಗೋದು ಸಿದ್ದರಾಮಯ್ಯ ಅವರಿಂದ. ಮುಂದಿನ ಮಾರ್ಚ್ ತಿಂಗಳವರೆಗೆ ಏನಾದರೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಆಗ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾರೆ. ಆ ಮೂಲಕ ಅತಿ ಹೆಚ್ಚು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆದಂತಹ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಿಗೆ ವರ್ಗ ಆಗುತ್ತೆ. ಸೊ ಅದು ಆಗುವವರೆಗೆ ಸಿದ್ದರಾಮಯ್ಯ ಮುಂದುವರಿಬಹುದು. ಆ ಥರದ ಮನವಿಯನ್ನು ಅವರು ಹೈಕಮಾಂಡ್ ಮುಂದೆ ಇಡಬಹುದು, ನನಗಿಂಥದ್ದೊಂದು ಅವಕಾಶ ಕೊಡಿ ಅಂತ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಇದರೆಲ್ಲ ಹೊರತಾಗಿ ಇನ್ನೊಂದು ಮಾತುಗಳು ಕೇಳ್ಬರ್ತಿದೆ. ಏನಂತಂದರೆ, ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಅಂತ. ಈಗ ಬಿಡಿ, ಈಗ ಕಳೆದ 1-2 ತಿಂಗಳಿಂದ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಿದೆ. ಆದರೆ ಈ ಮಾತನ್ನು ಮೊದಲು ಹೇಳಿದ್ದು ಬೃಹತ್ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಅವರು ಮೈಸೂರಿನಲ್ಲಿ. ಆ ನಂತರದಲ್ಲಿ ಬೇರೆ ಬೇರೆಯವರೆಲ್ಲ ಹೇಳಿದ್ರು ಬಿಡಿ. ಬಟ್ ಅದು ಸ್ವಲ್ಪ ದಿನ ನಿಂತಿತ್ತು ಈ ಚರ್ಚೆ. ಆದರೆ ಈಗ
ಬಹಳ ತೀವ್ರವಾಗಿ ನಡೀತಾ ಇದೆ. ಈ ಹಂತದಲ್ಲಿ ಈಗ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಎಲ್ಲ ಹಿರಿಯ ಸಚಿವರು ಕೂಡ ಒಬ್ಬರಾದ್ಮೇಲೆ ಒಬ್ಬೊಬ್ಬರು ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ, CM ಸ್ಥಾನ ಖಾಲಿ ಇಲ್ಲ, CM ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಿರೋದು ನೋಡಿದ್ರೆ ಸಿದ್ದರಾಮಯ್ಯ ಏನೂ ಮಾತನಾಡದೆ ಅವರ ಪರವಾದಂತಹ ಒಂದು ಒಲವು ಪಕ್ಷದಲ್ಲಿ ಸರ್ಕಾರದ ಮಟ್ಟದಲ್ಲಿ ವ್ಯಕ್ತ ಆಗ್ತಿದೆ ಅನ್ನೋದಂತೂ ಬಹಳ ಸ್ಪಷ್ಟ. ಇದೇನನ್ನು ಸೂಚಿಸುತ್ತೆ? ಸಿದ್ದರಾಮಯ್ಯ ಸ್ಟ್ರಾಂಗ್ ಅಂತ ತಾನೆ, ಸಿದ್ದರಾಮಯ್ಯ ಪ್ರಭಾವಿ ಅಂತ ತಾನೆ. ಇದಕ್ಕೆ ಕಾರಣಗಳು ಭಾಳಷ್ಟಿರ್ಬೋದು. ಸಿದ್ದರಾಮಯ್ಯ ಕರ್ನಾಟಕದ ಈಗಿನ ನೋಡಿದ್ರೆ ಬಹಳ ದೊಡ್ಡ ಮಾಸ್ ಲೀಡರ್ ಸಿದ್ದರಾಮಯ್ಯ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಡೆ ಪಕ್ಷ 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಹೊಂದಿರುವಂತಹ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಅದು ಅವರ ಸಮುದಾಯವಾದಂತಹ ಕುರುಬ ಸಮುದಾಯ. ಜೊತೆಗೆ ಸಿದ್ದರಾಮಯ್ಯ ಮೊದಲಿಂದನೂ ನಾನು ಅಹಿಂದ ವರ್ಗದ ನಾಯಕ ಅಂತ ಹೇಳ್ಕೊಂಡು ಬಂದರು. ಅಹಿಂದ ಸಂಘಟನೆಯನ್ನು ಮಾಡಿದರು, ಅಹಿಂದ ಸಮಾವೇಶವನ್ನು ಮಾಡಿದರು, ಬಜೆಟ್ ಕೂಡ ಅಹಿಂದ ಅನ್ನುವ ರೀತಿಯಲ್ಲಿ ಅವರು ರೂಪಿಸ್ತಾ ಇದ್ದರು, ಅಂದರೆ ಅಹಿಂದ ಪರವಾಗಿ. ಸೊ ಇದೆಲ್ಲ ಕಾರಣಗಳಿಂದಾಗಿ ಅವ್ರ ಜೊತೆಗೆ ಇವತ್ತು ಕುರುಬ ಸಮುದಾಯದ ಜೊತೆಗೆ ಬೇರೆ ಬೇರೆ ಸಮುದಾಯಗಳು, ಅದರಲ್ಲೂ ಸಣ್ಣ ಪುಟ್ಟ ಕಮ್ಯುನಿಟಿಗಳು ಇವೆ. ಉಳಿದಂತೆ ಈಗ ನೋಡಿ, ಆ್ಯಕ್ಚುಲಿ ಕೆಲವು ದಲಿತರ ನಾಯಕರನ್ನು, ಈ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಸೆಕೆಂಡ್ ಲೈನ್ ಲೀಡರ್ಸನ್ನು ಮಾತಾಡಿದ್ರೆ, ಅಥವಾ ಆ ಜನಸಾಮಾನ್ಯರನ್ನ ಮಾತಾಡಿಸಿದ್ರೆ, ಅಥವಾ ಆ ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರನ್ನೇನಾದ್ರು ಮಾತಾಡಿಸಿದ್ರೆ ಅವರು ಒಂದು ಮಾತು ಹೇಳ್ತಾರೆ. ಏನಂತಂದರೆ, ಬಹುಶಃ ಯಾರಾದರೂ ಒಬ್ಬರು ಪರಿಶಿಷ್ಟ ಜಾತಿಯ ನಾಯಕನೇ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಇಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ. ಸಿವಿಲ್ ಕಾಮಗಾರಿಗಳಲ್ಲಿ ಗುತ್ತಿಗೆ ಕೊಡೋದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಾತಿ ಇರಬೇಕು ಅಂತ ಮಾಡಿದ್ದು, ಅದಲ್ಲದೆ ಅವರಿಗೆ ಬೇರೆ ಬೇರೆ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಆಗಿರೋದ್ರಿಂದ ಸಹಜವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದಲ್ಲಿ ಅವರ ಪರವಾದಂಥ ಒಂದು ಒಲವು ಇದೆ. ಮತ್ತು ಹಿಂದೊಮ್ಮೆ ದಲಿತ ಮುಖ್ಯಮಂತ್ರಿ ಅನ್ನುವಂಥ ವಿಷಯ ಚರ್ಚೆ ಆದಾಗ ನಾನು ದಲಿತ ಅನ್ನೋ ಪದವನ್ನು ಯಾಕೆ ಬಳಸ್ತಿದ್ದೀನಿ ಅಂತಂದರೆ ಸುಮ್ಮನೆ ಕಮ್ಯುನಿಕೇಷನ್ಗೆ ಅಷ್ಟೇ. ಆ್ಯಕ್ಚುಲಿ ಅದನ್ನು ಪರಿಶಿಷ್ಟ ಜಾತಿಯ ಅಂತಲೇ ಬಳಸಬೇಕು, ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ ಅಂತಲೇ ಬಳಸಬೇಕು, ಪಂಗಡದ ಅಂತ. ಬಟ್ ನಾನು ಆ ಕಮ್ಯುನಿಕೇಷನ್ಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕಷ್ಟೇ ಬಳಸ್ತಿರೋದು. ಅದರ್ವೈಸ್ ನನಗೆ ಆ ಪರಿಶಿಷ್ಟ ಜಾತಿಯ ಮತ್ತು ಪಂಗಡದ ಅನ್ನೋದ್ರ ಬಗ್ಗೆ ಖಂಡಿತಕ್ಕೂ ಬಹಳ ದೊಡ್ಡ ಗೌರವ ಇದೆ. ಸೊ ಆ ಒಂದು ಸಮುದಾಯದಲ್ಲಿ ಏನಂತಂದರೆ ಆ ಥರದೊಂದು ಸಿದ್ದರಾಮಯ್ಯ ಕೂಡ ನಮ್ಮವನು ಅನ್ನುವ ರೀತಿಯಲ್ಲಿ ಒಂದು ಅಕ್ಸೆಪ್ಟೆನ್ಸಿ ಇದೆ. ಮತ್ತು ಹಿಂದೆ ನನ್ನ ಆ ವಿಷಯ ಹೇಳ್ತಿದ್ನಲ್ಲ, ಏನಂತಂದರೆ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತಲ್ಲ, ಆಗ ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು, ನಾನು ದಲಿತ ಅಂತ. ಅಂದರೆ ಈಗ ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕೋಸ್ಕರನೇ ಅವರಿಗೆ ನಾಯಕತ್ವ ಕೊಡಬೇಕಾ, ಅಥವಾ ಆ ಸಮುದಾಯದ ಪರವಾಗಿ ಕೆಲಸ ಮಾಡುವ, ಆ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪುವಂತಹ ಕಾರ್ಯಕ್ರಮಗಳನ್ನು ರೂಪಿಸುವ ನಾಯಕನಿಗೆ ನಾಯಕತ್ವ ಕೊಡಬೇಕಾ, ಈ ಪ್ರಶ್ನೆ ಬರುತ್ತಲ್ವಾ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿಷಯದಲ್ಲಿ ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ರೀಚ್ ಇದೆ, ಜನರ ದೃಷ್ಟಿಯಲ್ಲಿ ಅಕ್ಸೆಪ್ಟೆನ್ಸ್ ಇದೆ. ಇನ್ನು ನಾನು ಹಿಂದುಳಿದ ವರ್ಗಗಳದ್ದು ಹೇಳಿದೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ್ದು ಹೇಳಿದೆ. ಅಲ್ಪಸಂಖ್ಯಾತರ ವಿಷಯದಕ್ಕೇನಾದರೂ ಬಂದುಬಿಟ್ರೆ, ಅಲ್ಪಸಂಖ್ಯಾತರ ಪೈಕಿ ಮುಸ್ಲಿಂ ಅಲ್ಪಸಂಖ್ಯಾತರ ವಿಷಯಕ್ಕೇನಾದ್ರು ಬಂದರೆ, ಇವತ್ತು ಕರ್ನಾಟಕದ ಮುಸ್ಲಿಂ ನಾಯಕ ಯಾರು ಅಂತಂದರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಆ ಸಮುದಾಯ ಅವರ ಸಮುದಾಯದ ಬೇರೊಬ್ಬ ನಾಯಕನಿಗಿನ್ನ ಹೆಚ್ಚು ವಿಶ್ವಾಸವನ್ನು ಸಿದ್ದರಾಮಯ್ಯ ಅವರಲ್ಲಿ ಇಟ್ಟಿದೆ. ಏಕೆಂದರೆ ಸಿದ್ದರಾಮಯ್ಯ ಅವರು ತೋರಿಸ್ತಿರುವಂತಹ ಪ್ರೀತಿ ಅಥವಾ ಅವರು ಆ ಸಮುದಾಯದಗೆ ರೂಪಿಸ್ತಿರುವಂಥ ಕಾರ್ಯಕ್ರಮಗಳು, ಮತ್ತು ಆ ಸಮುದಾಯವನ್ನು ಈಗ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ನಾವು ಇಡೀ ದೇಶದ ವಿದ್ಯಮಾನಗಳನ್ನು ನೋಡಿದ್ರೆ ಲಿಂಚಿಂಗ್ನಂಥ ಪ್ರಕರಣಗಳು, ಅತ್ಯಾಚಾರಗಳಂಥ ಪ್ರಕರಣಗಳು ಇವೆಲ್ಲವೂ ನಡೀತಿದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾನು ಆ ಸಮುದಾಯದ ಪರ, ಅಲ್ಪಸಂಖ್ಯಾತರ ಪರ, ಮುಸ್ಲಿಂ ಸಮುದಾಯದ ಪರ ನಿಲ್ತೀನಿ ಅನ್ನುವಂಥ ಮಾತುಗಳನ್ನು ಬಹಳ ದೊಡ್ಡ ದನಿಯಲ್ಲಿ, ಗಟ್ಟಿ ದನಿಯಲ್ಲಿ ಹೇಳ್ತಿರ್ತಾರೆ.
ಹಾಗಾಗಿ ಪಾಲಿಟಿಕ್ಸ್ ವರ್ಕ್ ಆಗೋದೇ ಹಿಂಗೆ. ಒಬ್ಬ ನಾಯಕ ಜನರ ಜೊತೆ ನಿಂತರೆ ಜನ ನಾಯಕನ ಜೊತೆ ನಿಲ್ತಾರೆ. ಒಬ್ಬ ನಾಯಕ ಜನರನ್ನ ಪ್ರೀತಿಯಿಂದ ನಡೆಸ್ಕೊಂಡ್ರೆ ಜನ ಪ್ರೀತಿಯಿಂದ ನಾಯಕರನ್ನ ನಡೆಸ್ಕೊಳ್ತಾರೆ. ಇದು ಸಿದ್ದರಾಮಯ್ಯ ವಿಷಯದಲ್ಲಿರಲಿ ಅಥವಾ ಬೇರೆಯವ್ರ ವಿಷಯದಲ್ಲಿರಲಿ, ಇದು ಅಲ್ಪಸಂಖ್ಯಾತರ ವಿಷಯದಿರಲಿ, ಬೇರೆ ಸಮುದಾಯದ ವಿಷಯದಲ್ಲಿರಲಿ. ಇದು ಪಾಲಿಟಿಕ್ಸ್ ನಡೆಯೋದೇ ಹೀಗೆ. ಇಲ್ಲೂ ಕೂಡ ಅದೇ ರೀತಿ ಆಗಿದೆ. ಹಾಗಾಗಿ ಇವತ್ತು ಅಲ್ಪಸಂಖ್ಯಾತರಲ್ಲೂ ಕೂಡ ಹೆಚ್ಚು ಜನಪ್ರಿಯ, ಹೆಚ್ಚು ವಿಶ್ವಾಸ ಗಳಿಸಿರುವಂತಹ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಈ ಎಲ್ಲ ಕಾರಣಗಳಿಂದಾಗಿ ಏನೋ ಪೊಲಿಟಿಷಿಯನ್ಸ್ಗಳು ಮುಂದೆ ತಾವು ಚುನಾವಣೆ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನ ಬೆಂಬಲಿಸ್ತಾರೆ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಯಾವುದೇ ಮಂತ್ರಿಗೆ ಅವರ ಜವಾಬ್ದಾರಿಯನ್ನು ಕೊಟ್ಟರೆ ಹಸ್ತಕ್ಷೇಪ ಮಾಡಲ್ಲ. ಟ್ರಾನ್ಸ್ಫರ್ ವಿಷಯದಲ್ಲಿ ಅಥವಾ ಇನ್ನೊಂದು ಯಾವುದೋ ಬಿಲ್ಗಳ ವಿಷಯದಲ್ಲಿ ಅಥವಾ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ವಿಷಯದಲ್ಲಿ, ಇದರಲ್ಲಿ ಯಾವುದರಲ್ಲೂ ಕೂಡ ಹಸ್ತಕ್ಷೇಪ ಮಾಡಲ್ಲ. ಹಾಗಾಗಿ ಮಿನಿಸ್ಟ್ರುಗಳು ಅವರ ನೇತೃತ್ವದಲ್ಲಿ ಇರಲಿಕ್ಕೆ, ಅವರ ಸಂಪುಟದಲ್ಲಿರಲಿಕ್ಕೆ ಖುಷಿಯಾಗಿರ್ತಾರೆ, ಇಷ್ಟಪಡ್ತಾರೆ. ಅದು ಕೂಡ ಒಂದು ಕಾರಣ ಇರ್ಬೋದು. ಇನ್ನು ಸಿದ್ದರಾಮಯ್ಯ ಈಗ ಬಹುತೇಕ ಅವರ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿದ್ದಾರೆ. ಈ ಟರ್ಮ್ ಮುಗಿದ್ರೆ ಅವರು ಮುಂದೆ ನಿಲ್ತೀನಿ ಅಂತ ಹೇಳ್ತಿರ್ಬೋದು. ಅವರ ಇತ್ತೀಚಿನ ಆರೋಗ್ಯ ಮತ್ತಿತರ ಬೆಳವಣಿಗೆಗಳನ್ನು ನೋಡಿದ್ರೆ ನನಗಂತೂ ಅನುಮಾನ. ಅಂದರೆ ಯಾವುದೇ ಪಕ್ಷದ ಇರಲಿ, ಇಷ್ಟೊಂದು ಅನುಭವ ಇರುವಂಥ ರಾಜಕಾರಣಿ ರಾಜ್ಯದ ದೃಷ್ಟಿಯಲ್ಲಿ ಬೇಕು. ಹಂಗೆ ನೋಡಿದ್ರೆ ಅವ್ರು ನಿಲ್ಲಬೇಕು, ರಾಜಕಾರಣದಲ್ಲಿರಬೇಕು. ಅದರಲ್ಲೂ ಬಡವರ, ಶೋಷಿತರ, ನೊಂದವರ ದನಿಯಾಗಿರುವಂತಹ ನಾಯಕ ಯಾವುದೇ ಪಕ್ಷದಲ್ಲಿರಲಿ ಅವರಂತೂ ಇರಲೇಬೇಕು. ಆ ಕಾರಣಕ್ಕೋಸ್ಕರ ಇರಲಿ. ಬಟ್ ನನಗೆ ಮತ್ತೂ ಕೂಡ ಹೇಳ್ತಿದ್ದೀನಿ, ಅನುಮಾನ ಅವರು ನೆಕ್ಸ್ಟ್ ಚುನಾವಣೆಗೆ ನಿಲ್ತಾರೆ, ಮುಂದಿನ ಅವಧಿಗೆ ಆಗಿಬಿಡ್ತಾರೆ ಅಂತ. ಅವೆಲ್ಲ ಸುಮ್ಮನೆ ಇವರೆಲ್ಲ ಹೇಳ್ತಿದಾರಲ್ಲ ಬೇರೆಯವರು. ಮೊನ್ನೆ ಶಿವಾನಂದ ಪಾಟೀಲ್ ಹೇಳಿದ್ರು, ಆ ಥರ ಬೇರೆ ಬೇರೆ ಸ್ಟೇಟ್ಮೆಂಟ್ ಮಾಡ್ತಾರಲ್ಲ. ಐ ಡೋಂಟ್ ಥಿಂಕ್ ಸೊ. ಹಂಗೆಲ್ಲ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಬಟ್ ಆದರೆ ಅವರು ಸಕ್ರಿಯ ರಾಜಕಾರಣದಲ್ಲಿರೋದ್ರಿಂದ ತಮ್ಮ ಬೆಳೆ ಬೇಯಿಸ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಬೇರೆ ರಾಜಕಾರಣಿಗಳು ಅವರು ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹಂಗಾಗಿ ಅವ್ರಿಗೆ ಬೆಂಬಲವನ್ನು ತೋರಿಸ್ತಿದ್ದಾರೆ. ಇದು ಕೂಡ ಒಂದು ಸಿದ್ದರಾಮಯ್ಯ ಇನ್ನಷ್ಟು ಪ್ರಭಾವಿಯಾಗಿದ್ದಾರೆ, ಬಲಿಷ್ಠರಾಗಿದ್ದಾರೆ ಅನ್ನೋದಕ್ಕೊಂದು ಎಕ್ಸಾಂಪಲ್. ಇನ್ನು ಮೂರನೇ ಕಾರಣ ಏನು ಅಂತಂದರೆ, ನನಗೆ ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಸ್ಥಾನ ಅಬಾಧಿತ ಅಂತ ಅನ್ನಿಸ್ತಾ ಇದೆ. ಹೇಗೆ ಅಂದರೆ, ಅವರ ಕಾನೂನಿನ ಏನು ಸಮಸ್ಯೆ ಇತ್ತು ಅದೇ ಬಗೆಹರಿತು. ಮತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷದ ಪರ್ಟಿಕ್ಯುಲರ್ಲಿ ಶಾಸಕರು ಮತ್ತು ಸಚಿವರ ವಿಷಯದಲ್ಲಿ ಅವ್ರಿಗೆ ಹೆಚ್ಚು ಆದ್ಯತೆ ಇದೆ, ಪ್ರಾಮುಖ್ಯತೆ ಇದೆ. ಅವ್ರ ಪರವಾಗಿ ಹೆಚ್ಚು ಜನ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಅದ್ರ ಜೊತೆಗೆ ಈಗ ನಾನು ಮೂರನೇ ಕಾರಣ ಏನನ್ನು ಹೇಳ್ತಿದ್ದೀನಿ ಅಂತಂದರೆ, ದೆಹಲಿ ಚುನಾವಣೆಯನ್ನು ಹೀನಾಯವಾಗಿ ಸೋತಂತಹ ಕಾಂಗ್ರೆಸ್ ಹೈಕಮಾಂಡ್ ಈಗ ದುರ್ಬಲ ಆಗಿದೆ. ಇದರಲ್ಲಿ ಅನುಮಾನ ಇಲ್ಲ. ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ 67 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಠೇವಣಿಯನ್ನು ಕೂಡ ಗಳಿಸಿಲ್ಲ. ಅಷ್ಟರ ಮಟ್ಟಿಗಿನ ಹೀನಾಯವಾದಂಥ ಸೋಲು. ಸಹಜವಾಗಿ ಹೈಕಮಾಂಡ್ ದುರ್ಬಲ ಆಗಿದೆ. ಮತ್ತು ಈಗ ಇಡೀ ದೇಶಾದ್ಯಂತ ನೋಡೋದಾದರೆ ಕಾಂಗ್ರೆಸ್ ಪಕ್ಷ ಸ್ವಂತ ಶಕ್ತಿಯ ಮೇಲೆ ಅಧಿಕಾರದಲ್ಲಿರೋದು ಕೇವಲ 3 ರಾಜ್ಯಗಳಲ್ಲಿ. ಒಂದು ಕರ್ನಾಟಕ, ನಂಬರ್ 2 ತೆಲಂಗಾಣ, ನಂಬರ್ 3 ಹಿಮಾಚಲ ಪ್ರದೇಶ. ಇನ್ನು ಉಳಿದಂತೆ ಈಗ ಫಾರ್ ಎಕ್ಸಾಂಪಲ್ ತಮಿಳುನಾಡಲ್ಲೂ ಒಂದು ಮೈತ್ರಿ ಸರ್ಕಾರ, ಅದು DMK ಜೊತೆಗಿದೆ. ಆದರೆ ಕಾಂಗ್ರೆಸ್ಸಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈವನ್ ಜಾರ್ಖಂಡಲ್ಲಿ ಅಷ್ಟೇ. ಅದರಿಂದ ನಾನು ಹೇಳ್ತಿರೋದು ಏನಂತಂದರೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಳೋದು, ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಉಳಿಸ್ಕೊಳ್ಳೋದು ಬಹಳ ಬಹಳ ಅಗತ್ಯ. ಇಲ್ಲಿ ಅದು ಪ್ರಯೋಗ ಮಾಡೋಣ ಅನ್ನೋ ದೃಷ್ಟಿಯಿಂದನೋ ಅಥವಾ ಹಿಂದೆ ನಾವು ಒಪ್ಕೊಂಡಿದ್ವಿ ಅಂತ ಅನ್ನೋ ದೃಷ್ಟಿಯಿಂದನೋ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಈಗಾಗಲೇ ನಾವು ಅವಕಾಶವನ್ನು ಕೊಟ್ಟಿದ್ವಿ ಅನ್ನೋ ದೃಷ್ಟಿಯಿಂದನೋ ಅವರೇನಾದರೂ ಸಿದ್ದರಾಮಯ್ಯ ಅವ್ರಿಗೆ ನೀವು ಸ್ಥಾನ ಬಿಡಿ, ಬೇರೆಯವ್ರಿಗೆ ಅವಕಾಶಕ್ಕೆ ಮಾಡಿಕೊಡಿ ಅಂತ ಹೇಳಿ, ಆಗ ಶಾಸಕರು, ಸಚಿವರು ಅದಕ್ಕೆ ಅಪಸ್ವರ, ಆಕ್ಷೇಪವನ್ನು ಎತ್ತಿ ಸರ್ಕಾರಕ್ಕೆ ಸಮಸ್ಯೆ ಆದರೆ, ಈಗ ಕೇಂದ್ರದಲ್ಲಿ ಎಂಥ ಸರ್ಕಾರ ಇದೆ ಅಂತ ಗೊತ್ತು, ಎಂಥ ನಾಯಕತ್ವ ಇದೆ ಅಂತ ಗೊತ್ತು, ಅವರ
ಸರ್ಕಾರವನ್ನು ಬೀಳಿಸುವ ಯಾವುದೇ ಸರ್ಕಾರ ಇದ್ದರೂ ಅವರ ಸರ್ಕಾರವನ್ನಾಗಿ ಮಾಡಿಕೊಳ್ಳುವ ಅವರ ಧೋರಣೆಗಳು, ನಿಲುವುಗಳು, ಆಪರೇಷನ್ಗಳು ಗೊತ್ತು. ಇಂಥ ಸಂದರ್ಭದಲ್ಲಿ ನನ್ನ ಪ್ರಕಾರ ಯಾವ ಹೈಕಮಾಂಡು ಅಂಥದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕಲ್ಲ. ಹಾಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಸಹವಾಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ. ಇದು ನೋಡಿ, ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ ಬ್ಲೆಸ್ಸಿಂಗ್ ಇನ್ ಡಿಸ್ಕಸ್ ಅಂತೀವಲ್ಲ, ಅಂದರೆ ಭಾಳ ಪ್ರತಿಕೂಲವಾದಂಥ ಪರಿಸ್ಥಿತಿಯಲ್ಲೂ ಕೂಡ ಏನೋ ನಮಗೊಂದು ಅನುಕೂಲಕರವಾದಂಥ ವಾತಾವರಣ ಇರುತ್ತೆ. ಅಂದರೆ ಇಡೀ ಕಾಂಗ್ರೆಸ್ಗೆ ಅದು ಪ್ರತಿಕೂಲವಾದಂಥ ಪರಿಸ್ಥಿತಿ ಇರ್ಬೋದು ಈಗ, ಆದರೆ ಸಿದ್ದರಾಮಯ್ಯಗೆ ಅದು ಅನುಕೂಲವಾಗಿದೆ. ಸೊ ಆ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಈ ಹಂತದಲ್ಲಿ ನೀವು ಸ್ಥಾನ ಬಿಡಿ ಅಂತ ಹೇಳುತ್ತೆ ಅಂತ ಊಹಿಸೋದು ಭಾಳ ಕಷ್ಟ ಆಗುತ್ತೆ. ಸೊ ಈ 3 ಕಾರಣಗಳಿಂದ ಕಾನೂನಿನ ಹೋರಾಟದಲ್ಲಿ ಗೆದ್ದಿದ್ದಾರೆ, ಸ್ಥಳೀಯವಾಗಿ ಶಾಸಕರು ಸಚಿವರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ, ಹೈಕಮಾಂಡ್ ವೀಕ್ ಆಗೋಗಿದೆ. ಸೊ ಈ 3 ಕಾರಣಗಳಿಂದಾಗಿ ಸಿದ್ದರಾಮಯ್ಯ ಮತ್ತಷ್ಟು ಪ್ರಬಲರಾಗಿದ್ದಾರೆ, ಬಲಾಢ್ಯರಾಗಿದ್ದಾರೆ. ಇದರಿಂದಾಗಿ ಕಡೆ ಪಕ್ಷ ನನಗನ್ಸೋದು ಅವರು ಅರಸು ದಾಖಲೆಯನ್ನು ಮುರಿತಾರೆ ಅಂತ. 5 ವರ್ಷ ಏನೋ ಮುಂದುವರೆದ್ರೂ ಹೊರಿಬೋದು. ಸೊ ಇದು ನಾನು ಇವತ್ತು ಹೇಳಬೇಕು ಅಂತ ಅನಿಸಿದ್ದು ಈ ಸ್ಟ್ರಾಂಗ್ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ. ಇದಕ್ಕೂ ಹೊರತಾಗಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಬೆಳವಣಿಗೆಗಳು ನಡೀತಿದೆ ಬಿಡಿ, KPCC ಅಧ್ಯಕ್ಷಗಾದಿಗೆ ಸಂಬಂಧಪಟ್ಟಂತೆ ಮತ್ತು ಇನ್ನೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಆದರೆ ನಾವು ಕಾಂಗ್ರೆಸ್ ಬೆಳವಣಿಗೆಯನ್ನು ಬದಿಗಿಟ್ಟು ಸಿದ್ದರಾಮಯ್ಯ ಕೇಂದ್ರಿತವಾಗಿ ನೋಡೋದಾದರೆ ಸಿದ್ದರಾಮಯ್ಯ ಮೊದಲಿಗಿನ್ನ ಬಹಳ ಪವರ್ಫುಲ್ ಆಗಿದ್ದಾರೆ ಅಂತ ಮಾತ್ರ ಹೇಳ್ಬೋದು. ಸೊ ಈ ನಮ್ಮ ಟಿ ವಿಗಳಲ್ಲೆಲ್ಲ ಬರ್ತಿರುತ್ತಲ್ಲ, ಶುದ್ಧ ರಾಮಯ್ಯ, ಪ್ರಬಲ ರಾಮಯ್ಯ, ಹಿಂಗೆ ಬಲಾಢ್ಯ ರಾಮಯ್ಯ, ನೀವು ಆ ಥರ ನಾನು ನಿಮ್ಮ ವೀಕ್ಷಕರಿಗೆ ಬಿಡ್ತೀರಿ, ನೀವು ಯಾವ ರೀತಿನಾದರೂ ವ್ಯಾಖ್ಯಾನಿಸಿ. ಇದು ನನಗೆ ಅನಿಸಿದ್ದು, ಈ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ನೀವು ಈ ಅಭಿಪ್ರಾಯವನ್ನು ಒಪ್ಕೊಳ್ಳೇಬೇಕು ಅಂತ ಏನಿಲ್ಲ. ಸೊ ನಿಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ ತಪ್ಪುಗಳು, ಯಾಕಂದರೆ ನಾವು ಮುಂದೆ ತಿದ್ಕೋಬೋದು, ಮುಂದಿನ ಕಾರ್ಯಕ್ರಮವನ್ನು ನಾನು ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು. ಅದರಿಂದಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಸ್ಟ್ರಾಂಗ್ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ಮತ್ತೆ ಒಂದು ಸಲ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ವಾರ್ತಾ ಭಾರತೀಯ ಫೇಸ್ಬುಕ್ ಚಾನಲ್ನ, ಯೂಟ್ಯೂಬ್ ಚಾನಲ್ನ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಸಪೋರ್ಟ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಧರಣೀಶ್ ಬುಕ್ನಕೆರೆ. ಥ್ಯಾಂಕ್ ಯು.